ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಈ ವಿಡಿಯೋದಲ್ಲಿ ನಾವು ಬಿ ಎಸ್ ಸಿ ವೆಟರ್ನರಿಲಿ ಸೀಟ್ ತಗೊಳ್ಳೋದಕ್ಕೆ ಸಿ ಇ ಟಿಲಿ ಏನಿದೆ ಕಟ್ ಆಫು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರ ಅಕಾರ್ಡಿಂಗ್ಲಿ ನೀವು ನಿಮ್ಮ ಸಿ ಇ ಟಿ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಹೋಗಿ. ಸೊ ಬಿ ಎಸ್ ಸಿ ವೆಟರ್ನರಿ ಅಂದರೆ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇದೆ. ಸೊ ಇದರಲ್ಲಿ ಎರಡು ಥರ ಬರ್ತಾರೆ ಸ್ಟೂಡೆಂಟ್ಸು. ಒಂದು ವಿತ್ ಅಗ್ರಿಕಲ್ಚರ್ ಕೋಟಾ, ಇನ್ನೊಂದು ನಾನ್ ಅಗ್ರಿಕಲ್ಚರ್ ಕೋಟಾ ಇರೋರು. ಸೊ ನಾನು ಇಬ್ರಿಗೂ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನಾನ್ ಅಗ್ರಿಕಲ್ಚರ್ ಕೋಟಾನ ಡಿಸ್ಕಸ್ ಮಾಡೋಣ. ನಾನ್ ಅಗ್ರಿಕಲ್ಚರ್ ಕೋಟಾ ನಿಮಗೆ ಯಾವ ಸಬ್ಜೆಕ್ಟ್ಸ್ನ ಕನ್ಸಿಡರ್ ಮಾಡ್ತಾರೆ ಸಿ ಇ ಟಿಲಿ ಅಂತ ಹೇಳಿದ್ರೆ 100% ಸಿ ಇ ಟಿ ರಿಸಲ್ಟ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಬಯೋ ಈ ಮೂರು ಸಬ್ಜೆಕ್ಟ್ದು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಈ ಮೂರರಿಂದ ಒಟ್ಟು ನಿಮಗೆ ಯಾವುದು ಕೋಟಾ ಇಲ್ಲ ನಿಮ್ಮ ಹತ್ರ. ಹಾಗಾಗಿ ನೀವೆಷ್ಟು ಸ್ಕೋರ್ ಮಾಡಬೇಕಂದ್ರೆ ಗ್ರೇಟರ್ ದ್ಯಾನ್ 80% ಸ್ಕೋರ್ ಮಾಡಬೇಕು ಇನ್ ಆರ್ಡರ್ ಟು ಗೆಟ್ ಅ ಸೀಟ್ ಇನ್ ಬಿ ಎಸ್ ಸಿ ವೆಟರ್ನರಿ. ಆಯಿತಾ? 80%ಗಿಂತ ಜಾಸ್ತಿ ಅಂದರೆ ಪರ್ ಸಬ್ಜೆಕ್ಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಕೋರ್ 50+ ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ 50+ ಸ್ಕೋರ್ ಮಾಡಬೇಕು. ಸೊ ಇದು ಸ್ವಲ್ಪ ಹೈಯರ್ ಸೈಡೇ ಇದೆ, ಸ್ವಲ್ಪ ಕಾಂಪಿಟೇಷನ್ ಕಷ್ಟನೇ ಇದೆ. ಇಂಪಾಸಿಬಲ್ ಅಂತೂ ಅಲ್ಲ. ನಿಮ್ಮ ಎಫರ್ಟ್ಸ್ ತುಂಬಾ ಇರಬೇಕು ಇನ್ ಆರ್ಡರ್ ಟು ಗೆಟ್ ಅ ಬಿ ಎಸ್ ಸಿ ವೆಟರ್ನರಿ ಫಾರ್ ನಾನ್ ಅಗ್ರಿಕಲ್ಚರ್ ಕೋಟಾ. ಇನ್ನು ಯಾರ್ಯಾರು ಅಗ್ರಿಕಲ್ಚರ್ ಕೋಟಾ ಒಳಗೆ ಬರ್ತೀರಾ, ನಿಮಗೆ ಕನ್ಸಿಡರೇಷನ್ ಯಾವ ಥರ ಇರುತ್ತೆ ಅಂದರೆ 50% ಆಫ್ ಕೆ ಸಿ ಇ ಟಿ ಪಿ ಸಿ ಬಿನ ಕನ್ಸಿಡರ್ ಮಾಡ್ತಾರೆ, ಪ್ಲಸ್ 50% ಆಫ್ ಅಗ್ರಿ ಪ್ರಾಕ್ಟಿಕಲ್ಸ್. ಆಯಿತಾ? ಈ ಅಗ್ರಿ ಪ್ರಾಕ್ಟಿಕಲ್ಸು ಯೂಶಲಿ 200 ಮಾರ್ಕ್ಸ್ಗೆ ಇರುತ್ತೆ. 90% ಆಫ್ ದ ಟೈಮ್ ಸ್ಟೂಡೆಂಟ್ಸು ಒಳ್ಳೆ ಸ್ಕೋರೇ ಮಾಡ್ತಾರೆ. 180 ತೊಗೊಂಡಿದ್ದೀರಾ ಅಂತ ನಾನು ಜಸ್ಟ್ ಅಸಂಪ್ಷನ್ ಮಾಡ್ಕೋತಾ ಇದ್ದೀನಿ. 180 ತೊಗೊಂಡಿದ್ದೀರಾ ಔಟ್ ಆಫ್ 200 ಅಂದರೆ ದಿಸ್ ಇಸ್ 90% ಯು ಹ್ಯಾವ್ ಸ್ಕೋರ್ಡ್. ಈಗ ಸಿ ಇ ಟಿಲಿ ಯಾವ ಥರ ಕನ್ಸಿಡರ್ ಮಾಡ್ತಾರೆ? 50% ಆಫ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸ್, 50% ಆಫ್ 90% ಎಷ್ಟಾಯಿತು ಹಾಗಾದರೆ? ದಟ್ ಈಸ್ 45 ಆಯಿತು. ನೀವು ಟೋಟಲ್ ಸ್ಕೋರು 80+ ಆಗಬೇಕು. ಈಗ ಪ್ರಾಕ್ಟಿಕಲ್ಸಲ್ಲೇ 45 ತೆಗೆದಿದ್ದೀರಾ. ಸೊ ರಿಮೈನಿಂಗ್ 35 ಯು ಹ್ಯಾವ್ ಟು ಸ್ಕೋರ್ ಇನ್ ಪಿ ಸಿ ಬಿ, ಕೆ ಸಿ ಇ ಟಿ. 35% ನೀವು ಕೆ ಸಿ ಇ ಟಿಲಿ ಬರಬೇಕು ಅಂದರೆ ಪರ್ ಸಬ್ಜೆಕ್ಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಪಿ ಸಿ ಬಿಲಿ ಪರ್ ಸಬ್ಜೆಕ್ಟು ಯು ಹ್ಯಾವ್ ಟು ಸ್ಕೋರ್ ಅರೌಂಡ್ 40+. ಸೊ 40+ ಅಂದರೆ ಪಿ ಸಿ ಬಿ ಸೇರಿ 120+ ಆಗಬೇಕು ನಿಮಗೆ ಮಿನಿಮಮ್. ಅವಾಗ ಮಾತ್ರ ಬಿ ಎಸ್ ಸಿ ವೆಟರ್ನರಿಲಿ ಸಿಗುತ್ತೆ. ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದಕ್ಕಿಂತ ಸ್ವಲ್ಪ ಈಸಿಯಾಗಿ ಸಿಗುತ್ತೆ, ಬಟ್ ಬಿ ಎಸ್ ಸಿ ವೆಟರ್ನರಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ. ಆಯಿತಾ? ಸೊ ಮಿನಿಮಮ್ ಪರ್ ಸಬ್ಜೆಕ್ಟು 40+ ಸ್ಕೋರ್ ಮಾಡಿದ್ರೆ ನಿಮಗೆ ಆ್ಯಾವ್ರೇಜು 50% ಕನ್ಸಿಡರ್ ಮಾಡಿದಾಗ ಹತ್ತತ್ರ 35 ಬರುತ್ತೆ. ಸೊ ಪ್ರಾಕ್ಟಿಕಲ್ಸಲ್ಲಿ 45 ಕನ್ಸಿಡರ್ ಆಯಿತು, ಆ್ಯಂಡ್ ಸಿ ಇ ಟಿದು 50%ಅಲ್ಲಿ 35 ಕನ್ಸಿಡರ್ ಆದರೆ ಯು ವಿಲ್ ಬಿ ಗೆಟಿಂಗ್ ಟೋಟಲ್ 80. ಸೊ 80 ಬಂದುಬಿಟ್ರೆ ನಿಮಗೆ ಆರಾಮಾಗಿ ಕಟ್ ಆಫಲ್ಲಿ ಸಿಕ್ಬಿಡುತ್ತೆ. ಆಯಿತಾ? ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟು ನಿಮಗೆ ಯಾವ ಇನ್ಫಾರ್ಮೇಷನ್ ತಕ್ಕಂತೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿ ವಿಲ್ ಡೂ ದ ಸೇಮ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ Nagavarana signing off with a smile. I will meet you guys in the next video. Until then, have a nice day. Bye.